ಭಾರತದ ಬಾವುಟ, ಇಂಡಿಯನ್ ಫ್ಲಾಗ್. ಹಳ್ಳಿಯಿಂದ ದಿಲ್ಲಿವರೆಗೆ ಮಾತ್ರ ಅಲ್ಲ, ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಇರೋ ಭಾರತೀಯ ರಾಯಭಾರಿ ಕಚೇರಿಗಳಲ್ಲಿ ಹಾರಾಡ್ತಿರೋ ಪ್ರತಿಯೊಂದು ಭಾರತದ ಬಾವುಟನ ಅಫಿಷಿಯಲ್ ಆಗಿ ಅಂದ್ರೆ ಅಧಿಕೃತವಾಗಿ ಮಾಡುವ ಜಾಗ ನಮ್ಮ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ KKGSS ಹುಬ್ಬಳ್ಳಿಯ ಬೆಂಗೇರಿ ಗ್ರಾಮದಲ್ಲಿ ಮಾತ್ರನೇ ತಯಾರಿಯಾಗೋದು. KKGSS ನ ಸ್ಥಾಪನೆ 1957ರಲ್ಲಿ ಆಯಿತು. ಇಲ್ಲಿ ತಯಾರಾಗುವ ಪ್ರತಿಯೊಂದು ಬಾವುಟ ಬ್ಯೂರೋ ಆಫ್ ಇಂಡಿಯಾ ಇಂದ ಬಂದಿರೋ ಸ್ಟ್ಯಾಂಡರ್ಡ್ಸ್ ನ ಪ್ರಕಾರನೇ ಮಾಡಲ್ಪಟ್ಟಿದೆ. ಗಾಂಧೀಜಿ ಹೇಗೆ ಚರಕದಲ್ಲಿ ಬಟ್ಟೆನ ನೇಯ್ತಿದ್ರು, ಈಗಲೂ ಸಹ ಭಾರತದ ಬಾವುಟನ ಕೈಯಲ್ಲೇ ನೇಯೋದು. ಮತ್ತೊಂದು ಕುತೂಹಲ ಸಂಗತಿ ಏನಂದ್ರೆ, ಇಲ್ಲಿ ಬಹುತೇಕ ಮಹಿಳೆಯರೇ ಬಾವುಟ ತಯಾರಿ ಮಾಡೋದು. 1919ರಲ್ಲಿ ಭಾರತದ ಬಾವುಟನ ಮೊದಲನೇ ಬಾರಿ ವಿನ್ಯಾಸ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ಪಿಂಗಳ್ಳಿ ವೆಂಕಯ್ಯ. ಪ್ರತಿಯೊಂದು ಫ್ಲಾಗ್ ನ ಉದ್ದ ಅಗಲ ಅನುಪಾತ ಅಂದ್ರೆ ರೇಷಿಯೋ 3:2 ಇರಬೇಕು. ಇಲ್ಲಿ 9 ಬೇರೆ ಬೇರೆ ಗಾತ್ರದ ಬಾವುಟನ ತಯಾರಿ ಮಾಡ್ತಾರೆ. ಸಣ್ಣ ಫ್ಲಾಗ್ 6x4 ಇಂಚಿಂದ ಹಿಡಿದು 21x14 ಅಡಿಯಷ್ಟು ದೊಡ್ಡ ಬಾವುಟ ಇಲ್ಲಿ ತಯಾರಿ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ತಯಾರಾಗೋ ಈ ಭಾರತದ ಬಾವುಟನೇ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಭಾರತೀಯ ಸೇನೆಯಿಂದ ಹಿಡಿದು ಒಂದು ಸಣ್ಣ ಮಗು ಕೂಡ ಸಲ್ಯೂಟ್ ಮಾಡುತ್ತೆ ಅಂದ್ರೆ ಇದು ನಮ್ಗೆ ಹೆಮ್ಮೆಯ ಸಂಗತಿ ಅಲ್ವಾ? ಇಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ಹೆಣ್ಮಕ್ಳಿಗೆ ನಮ್ ಕಡೆಯಿಂದ ಒಂದು ಸಲ್ಯೂಟ್. ಧನ್ಯವಾದಗಳು.